ನಾನು ಖುಷಿ. ನಾನು ಸ್ವಇಚ್ಛೆಯಿಂದ ಇಷ್ಟಪಟ್ಟು 5 ವರ್ಷದಿಂದ ಪ್ರೀತಿಸಿರೋ ಗೌತಮ್ನ ನನ್ನ ಗಂಡನ್ನ ಮದುವೆ ಆಗಿದ್ದೀನಿ. ನಾನೇ ಮಧ್ಯರಾತ್ರಿ 2 ಗಂಟೆಗೆ ಬನ್ನಿ ಅಂತ ಕರೆಸ್ಕೊಂಡು ನಾನೇ ಹೋಗಿರೋದು ಆಯಿತಾ. ನಾನು ಮೆಂಟಲಿ ಡಿಸೇಬಲ್ ಅಲ್ವೇ ಅಲ್ಲ. ಮೆಂಟಲಿ ಡಿಸೇಬಲ್ ಆಗಿದ್ದಿದ್ರೆ ನಾನೇ ಬನ್ನಿ ಅಂತ ನಾನೇ ಕರೆಸ್ಕೊಂಡು ಹೋಗ್ತಾ ಇರಲಿಲ್ಲ. ಅವ್ರು ಬರಲ್ಲ ಅಂತ ಅಂದ್ರೂ ನಾನೇ ಕರೆಸ್ಕೊಂಡು ಹೋಗಿದ್ದೀನಿ. ನಮ್ಮ ಮನೇಲಿರೋಕ್ಕೆ ನನಗೆ ಚೂರು ಇಷ್ಟ ಇಲ್ಲ. ನಮ್ಮಪ್ಪ ಕೊಡೋ ಬಲವಂತ ಹಿಂಸೆ ತಡೆಯೋಕ್ಕಾಗ್ದೇ ನಾನು ಬಂದಿರೋದು. ಎಷ್ಟು ಹಿಂಸೆ ಕೊಡ್ತಿದ್ದು ಅಂತ ನನಗೆ ಗೊತ್ತು, ನಮ್ಮ ಅಮ್ಮಂಗೆ ಗೊತ್ತು, ಅವ್ರಿಗೂ ಗೊತ್ತು, ಹಿಂಸೆ ಕೊಡ್ತಿದ್ದವ್ರಿಗೂ ಗೊತ್ತು. ನಮಗೆ ಹಿಂಸೆ ತಡೆಯೋಕ್ಕಾಗದೆ ನಾನು ಇಷ್ಟಪಟ್ಟು ನಾನು ಪ್ರೀತಿಸಿದ ಹುಡುಗನ್ನ ಮದುವೆ ಆಗಿದ್ದೀನಿ. 5 ವರ್ಷದಿಂದ ಪ್ರೀತಿಸಿರೋನ್ನ ಮದುವೆ ಆಗಿದ್ದೀನಿ ಆಯಿತಾ. ಅವ್ರು ಹೆಂಗೆ ಅಂತ, ನನ್ನ ಗಂಡ ಹೆಂಗೆ ಅಂತ ನನಗೆ ಗೊತ್ತು. ಅವ್ರ ಜೊತೆ ಸಂಸಾರ ಮಾಡಬೇಕಾಗಿರೋಳು ನಾನು ಆರಾಮಾಗೆ ಚೆನ್ನಾಗೇ ಜೀವನ ಮಾಡ್ತೀನಿ ಅವ್ರ ಜೊತೆ. ಅಪ್ಪ, ನೀವು ಯಾವುದೇ ರಾಜಕಾರಣಿಗಳ ಕಡೆಯಿಂದ, ಯಾವುದೇ ಪೊಲೀಸ್ ಅಧಿಕಾರಿಗಳಿಂದ, ಮಂಡ್ಯ SP ಕಡೆಯಿಂದನೂ ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಬೇಡ, ಪರವಾಗಿಲ್ಲ. ನಮಗೆ ಅಲ್ಲೇ ಹೋಗಿ ಅಲ್ಲೇ ಕಚೇರಿಗೆ ಹೋಗಿ ನ್ಯಾಯ ಕೇಳ್ತೀನಿ ನಾನು. ನನಗೆ ನನ್ನ ಗಂಡ ಬೇಕು. ನಮ್ಮ ಮನೆಗೆ ನಾನು ವಾಪಸ್ ಬರಲ್ಲ. ನಿಮ್ಮ ಮೀಟ್ ಮಾಡೋಕ್ಕೂ, ನಿಮ್ಮ ಮುಂದೆ ಬರೋಕ್ಕೂ ನನಗಿಷ್ಟ ಇಲ್ಲ. ನಿಮ್ಮ ಮುಂದೆ ಬರೋದೂ ಇಲ್ಲ. ನಾನು ಗೌತಮ್ ಜೊತೆ, ನನ್ನ ಗಂಡನ ಜೊತೆ ಚೆನ್ನಾಗೇ ಸಂಸಾರ ಮಾಡ್ತೀನಿ, ಜೀವನ ಮಾಡ್ತೀನಿ. ಆ ನಂಬಿಕೆ ನನಗಿದೆ. ನಾನು ಒಬ್ಳಿಗಿದ್ರೆ ಸಾಕು. ನಿಮಗೆಲ್ಲ ನಂಬಿಸೋ ಅವಶ್ಯಕತೆ ಇಲ್ಲ. ನೀವೆಷ್ಟು ಹಿಂಸೆ ಕೊಟ್ಟಿದ್ದೀರಾ ಅಂತ ನಿಮಗೆ ಗೊತ್ತು, ನಿಮ್ಗೆ ಕೊಟ್ಟಿರೋರಿಗೆ ಗೊತ್ತು. ನನಗೆ ಯಾವ ಕೆಟ್ಟ ಮಾತುಗಳು ಮಾತಾಡಿಕೊಂಡು, ಮಗಳಿಗೆ ಅಂಥ ಮಾತುಗಳು ಆಡಿಕೊಂಡು ಹೆಂಗೆ ಹಿಂಸೆ ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತು, ಅಮ್ಮಂಗೆ ಗೊತ್ತು. ಹೊರಗಡೆ ಅವ್ರು ಯಾರಿಗೂ ಗೊತ್ತಿಲ್ಲ. ನೀವು ಆ ಥರ ತೋರಿಸ್ಕೊಂಡಿಲ್ಲ ಹೊರಗಡೆ ಅವ್ರ ಹತ್ರ. ನಮ್ಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ಅಂತ ನೀವೇ ಒಂದು ಸಲ ನೆನೆಸ್ಕೊಳ್ಳಿ. ನಾಯಿ ಥರ ತಂದಾಕಿದ್ದನ್ನ ತಿನ್ಕೊಂಡು ಬಿದ್ದಿರೋಳು ನಾನು ತಾನೇ. ಇವಾಗ ಏನಕ್ಕೆ ಬೇಕು ಮಗಳು? ಇವಾಗ ಏನಕ್ಕೆ ಬಾಬಾ ಅಂತಿದ್ದೀರಾ? ಇವಾಗ ಬೇಕಾಯ್ತಾ ಮಗಳು ನಿಮಗೆ? ವಾಪಸ್ ಬಂದಮೇಲೆ ನಾನು ಇಲ್ಲಿ ನನ್ನ ಗಂಡನ ಜೊತೆ ಬಂದಮೇಲೆ ನಿಮಗೆ ಮಗಳು ಬೇಕಾ? ನೀವು ಎಷ್ಟೇ ಕರೆದ್ರೂ ನಾನು ಬರೋದಿಲ್ಲ, ಅರ್ಥ ಆಯ್ತಾ? ನೀವೆಷ್ಟೇ ಮಾತಾಡು ಅಂತಂದ್ರೂ ನಾನು ಬಂದು ನಿಮ್ಮ ಜೊತೆ ಸಪ್ರೇಟಾಗಿ ಮೀಟು ಆಗೋಲ್ಲ, ಮಾತಾಡೋದು ಇಲ್ಲ. ನನ್ನ ಗಂಡನ ಜೊತೆ ನಾನು ಖುಷಿಯಾಗಿರಬೇಕು. ನಮ್ಮ ಪಾಡಿಗೆ ನಾವು ಇರೋಕ್ಕೆ ಬಿಟ್ಬಿಡಿ. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ನಾವು ಆರಾಮಾಗೇ ಇದ್ದೀವಿ. ನಾವು ಹೆಂಗೋ ಜೀವನ ಮಾಡ್ಕೊಂಡು ಕಷ್ಟಪಟ್ಟಾದರೂ ಜೀವನ ಮಾಡ್ತೀವಿ. ಆ ನಂಬಿಕೆ ನನಗಿದೆ. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ನಾನು ಆರಾಮಾಗಿರ್ತೀನಿ ಅವನ ಜೊತೆ. ನಾನು ಪ್ರೀತಿಸಿದ ಹುಡುಗನ ಮದುವೆ ಆಗಿರೋದು. ಮಧ್ಯರಾತ್ರಿ 2 ಗಂಟೆಗೆ ಬಾ ಅಂತ ನಾನೇ ಕರೆಸ್ಕೊಂಡು ಹೋಗಿರೋದು, ಅರ್ಥ ಆಯ್ತಾ? ಮೆಂಟಲಿ ಡಿಸೇಬಲ್ ಆಗಿದ್ದರೆ ನಾನು ಅವನ್ನ ಕರೆಸ್ಕೊತಾ ಇರಲಿಲ್ಲ. ನಾನು ಸೂಸೈಡ್ ಮಾಡ್ಕೊತೀನಿ, ಇರಲ್ಲ ನಾನು, ನೀವು ಬರಲಿಲ್ಲ ಅಂದರೆ ಅಂತ ಕರೆಸ್ಕೊಂಡು, ನನ್ನ ಗಂಡನ ಕರೆಸ್ಕೊಂಡು ಬಂದು ಮದುವೆ ಆಗಿರೋದು ನಾನು. ಯಾರೂ ನನ್ನ ಬಲವಂತ ಮಾಡಿಲ್ಲ ಮದುವೆ ಆಗಿ ಅಂತ. ಯಾರೂ ನನ್ನ ಕಿಡ್ನಾಪ್ ಕೂಡ ಮಾಡಿಲ್ಲ, ಅರ್ಥ ಆಯ್ತಾ? ಕಿಡ್ನಾಪ್ ಮಾಡೋಕ್ಕೆ ನೀವು ಅಲ್ಲೇ ಮನೇಲೇ ಇದ್ರಿ ತಾನೆ. ಯಾರು ಬಂದು ಒಳಗೆ ಕಿಡ್ನಾಪ್ ಮಾಡಿಬಿಡ್ತಾರೆ ನನ್ನ? ನಾನೇ ಇಷ್ಟಪಟ್ಟು ಆಚೆ ಬಂದು ಅವ್ರ ಜೊತೆ ಹೋಗಿರೋದು. ನಾನು ಕರೆಸ್ಕೊಂಡು ಹೋಗಿರೋದು. ಯಾರೂ ಬಂದು ಕಿಡ್ನ್ಯಾಪು ಮಾಡಿಲ್ಲ ಆಯಿತಾ. ಅವ್ನು ಹೆಂಗೆ ಅಂತ, ನನ್ನ ಗಂಡ ಹೆಂಗೆ ಅಂತ ನನಗೆ ಗೊತ್ತು. ನಾನು ಅವ್ರ ಜೊತೆ ಜೀವನ ಮಾಡೇ ಮಾಡ್ತೀನಿ. ನೀವು ಯಾರೇ ಕರೆದು ನಾನು ಬರೋದೂ ಇಲ್ಲ. ನಮಗೆ ಹಿಂಸೆ ಕೊಡಬೇಡಿ. ನಮ್ಮ ಪಾಡಿಗೆ ನಮ್ಮನ್ನು ಇರೋಕ್ಕೆ ಬಿಟ್ಬಿಡಿ. ನೀವೆಷ್ಟು ಹಿಂಸೆ ಕೊಟ್ಟಿದ್ದೀರಾ. ಇವಾಗ ಮಗಳು ಅಂತ ಯಾಕೆ ನೆನಪಾಗ್ತಿದೆ? ಇವಾಗ ಮಗಳು ಅಂತ ಪ್ರೀತಿ ಇವಾಗ ಬರ್ತಿದ್ಯಾ? ಆ ಪ್ರೀತಿ ನನಗೆ ನಾನು ಅಲ್ಲಿರುವಾಗಲೇ ಸಿಕ್ಕಿದ್ರೆ ನಾನು ಹೆಂಗೋ ಇರ್ತಿದ್ದೆ. ಆ ಪ್ರೀತಿ ನನಗೆ ನೀವು ಅಲ್ಲಿ ಕೊಡಲಿಲ್ಲ. ಅದಕ್ಕೆ ನನ್ನ ಪ್ರೀತಿ ನನಗೆ ಉಳಿಸ್ಕೊಳ್ಬೇಕು. ಅದಕ್ಕೆ 5 ವರ್ಷದಿಂದ ಲವ್ ಮಾಡಿ ನಾನು ನಿಮ್ಮ ಜೊತೆ ಬಂದು ಮದುವೆ ಆಗಿದ್ದೀನಿ. ನನಗೆ ದಯವಿಟ್ಟು ತೊಂದರೆ ಕೊಡಬೇಡಿ. ನಮ್ಮನ್ನ ಹೆಂಗೋ ಜೀವನ ಮಾಡ್ಕೊಂಡು ಆರಾಮಾಗಿರೋಕ್ಕೆ ಬಿಟ್ಬಿಡಿ ಪ್ಲೀಸ್. ನಾನು ಯಾರು ಕರೆದ್ರೂ ಬರಲ್ಲ. ನಿಮ್ಗಳನ್ನ ಮೀಟ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ನಾನು ಬರೋದೂ ಇಲ್ಲ. ನಾನು ಖುಷಿ. ನಾನು ಸ್ವಇಚ್ಛೆಯಿಂದ ಇಷ್ಟಪಟ್ಟು 5 ವರ್ಷದಿಂದ ಪ್ರೀತಿಸಿರೋ ಗೌತಮ್ನ ನನ್ನ ಗಂಡನ್ನ ಮದುವೆ ಆಗಿದ್ದೀನಿ. ನಾನೇ ಮಧ್ಯರಾತ್ರಿ 2 ಗಂಟೆಗೆ ಬನ್ನಿ ಅಂತ ಕರೆಸ್ಕೊಂಡು ನಾನೇ ಹೋಗಿರೋದು ಆಯಿತಾ. ನಾನು ಮೆಂಟಲಿ ಡಿಸೇಬಲ್ ಅಲ್ವೇ ಅಲ್ಲ. ಮೆಂಟಲಿ ಡಿಸೇಬಲ್ ಆಗಿದ್ದಿದ್ರೆ ನಾನೇ ಬನ್ನಿ ಅಂತ ನಾನೇ ಕರೆಸ್ಕೊಂಡು ಹೋಗ್ತಾ ಇರಲಿಲ್ಲ. ಅವ್ರು ಬರಲ್ಲ ಅಂತ ಅಂದ್ರೂ ನಾನೇ ಕರೆಸ್ಕೊಂಡು ಹೋಗಿದ್ದೀನಿ. ನಮ್ಮ ಮನೇಲಿರೋಕ್ಕೆ ನನಗೆ ಚೂರು ಇಷ್ಟ ಇಲ್ಲ. ನಮ್ಮಪ್ಪ ಕೊಡೋ ಬಲವಂತ ಹಿಂಸೆ ತಡೆಯೋಕ್ಕಾಗ್ದೇ ನಾನು ಬಂದಿರೋದು. ಎಷ್ಟು ಹಿಂಸೆ ಕೊಡ್ತಿದ್ದು ಅಂತ ನನಗೆ ಗೊತ್ತು, ನಮ್ಮ ಅಮ್ಮಂಗೆ ಗೊತ್ತು, ಅವ್ರಿಗೂ ಗೊತ್ತು, ಹಿಂಸೆ ಕೊಡ್ತಿದ್ದವ್ರಿಗೂ ಗೊತ್ತು. ನಮಗೆ ಹಿಂಸೆ ತಡೆಯೋಕ್ಕಾಗದೆ ನಾನು ಇಷ್ಟಪಟ್ಟು ನಾನು ಪ್ರೀತಿಸಿದ ಹುಡುಗನ್ನ ಮದುವೆ ಆಗಿದ್ದೀನಿ. 5 ವರ್ಷದಿಂದ ಪ್ರೀತಿಸಿರೋನ್ನ ಮದುವೆ ಆಗಿದ್ದೀನಿ ಆಯಿತಾ. ಅವ್ರು ಹೆಂಗೆ ಅಂತ, ನನ್ನ ಗಂಡ ಹೆಂಗೆ ಅಂತ ನನಗೆ ಗೊತ್ತು. ಅವ್ರ ಜೊತೆ ಸಂಸಾರ ಮಾಡಬೇಕಾಗಿರೋಳು ನಾನು ಆರಾಮಾಗೆ ಚೆನ್ನಾಗೇ ಜೀವನ ಮಾಡ್ತೀನಿ ಅವ್ರ ಜೊತೆ. ಅಪ್ಪ, ನೀವು ಯಾವುದೇ ರಾಜಕಾರಣಿಗಳ ಕಡೆಯಿಂದ, ಯಾವುದೇ ಪೊಲೀಸ್ ಅಧಿಕಾರಿಗಳಿಂದ, ಮಂಡ್ಯ SP ಕಡೆಯಿಂದನೂ ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಬೇಡ, ಪರವಾಗಿಲ್ಲ. ನಮಗೆ ಅಲ್ಲೇ ಹೋಗಿ ಅಲ್ಲೇ ಕಚೇರಿಗೆ ಹೋಗಿ ನ್ಯಾಯ ಕೇಳ್ತೀನಿ ನಾನು. ನನಗೆ ನನ್ನ ಗಂಡ ಬೇಕು. ನಮ್ಮ ಮನೆಗೆ ನಾನು ವಾಪಸ್ ಬರಲ್ಲ. ನಿಮ್ಮ ಮೀಟ್ ಮಾಡೋಕ್ಕೂ, ನಿಮ್ಮ ಮುಂದೆ ಬರೋಕ್ಕೂ ನನಗಿಷ್ಟ ಇಲ್ಲ. ನಿಮ್ಮ ಮುಂದೆ ಬರೋದೂ ಇಲ್ಲ. ನಾನು ಗೌತಮ್ ಜೊತೆ, ನನ್ನ ಗಂಡನ ಜೊತೆ ಚೆನ್ನಾಗೇ ಸಂಸಾರ ಮಾಡ್ತೀನಿ, ಜೀವನ ಮಾಡ್ತೀನಿ. ಆ ನಂಬಿಕೆ ನನಗಿದೆ. ನಾನು ಒಬ್ಳಿಗಿದ್ರೆ ಸಾಕು. ನಿಮಗೆಲ್ಲ ನಂಬಿಸೋ ಅವಶ್ಯಕತೆ ಇಲ್ಲ.
ನೀವೆಷ್ಟು ಹಿಂಸೆ ಕೊಟ್ಟಿದ್ದೀರಾ ಅಂತ ನಿಮಗೆ ಗೊತ್ತು, ನಿಮ್ಗೆ ಕೊಟ್ಟಿರೋರಿಗೆ ಗೊತ್ತು. ನನಗೆ ಯಾವ ಕೆಟ್ಟ ಮಾತುಗಳು ಮಾತಾಡಿಕೊಂಡು ಮಗಳಿಗೆ ಅಂಥ ಮಾತುಗಳು ಆಡಿಕೊಂಡು ಹೆಂಗೆ ಹಿಂಸೆ ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತು, ಅಮ್ಮಂಗೆ ಗೊತ್ತು. ಹೊರಗಡೆ ಅವ್ರು ಯಾರಿಗೂ ಗೊತ್ತಿಲ್ಲ. ನೀವು ಆ ಥರ ತೋರಿಸ್ಕೊಂಡಿದ್ದ ಹೊರಗಡೆ ಅವ್ರ ಹತ್ರ ನಮ್ಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ಅಂತ ನೀವೇ ಒಂದು ಸಲ ನೆನೆಸ್ಕೊಳ್ಳಿ. ನಾಯಿ ಥರ ತಂದು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿರೋಳು ನಾನು ತಾನೇ. ಇವಾಗ ಏನಕ್ಕೆ ಬೇಕು ಮಗಳು? ಇವಾಗ ಏನಕ್ಕೆ ಬಾಬಾ ಅಂತಿದ್ದೀರಾ? ಇವಾಗ ಬೇಕಾಯ್ತಾ ಮಗಳು ನಿಮಗೆ? ವಾಪಸ್ ಬಂದಮೇಲೆ ನಾನು ಇಲ್ಲಿ ಈಗ ನನ್ನ ಗಂಡನ ಜೊತೆ ಬಂದಮೇಲೆ ನಿಮಗೆ ಮಗಳು ಬೇಕಾ? ನಾನು ನೀವು ಎಷ್ಟೇ ಕರೆದ್ರೂ ನಾನು ಬರೋದಿಲ್ಲ, ಅರ್ಥ ಆಯ್ತಾ? ನೀವೆಷ್ಟೇ ಮಾತಾಡು ಅಂತಂದರೂ ನಾನು ಬಂದು ನಿಮ್ಮ ಜೊತೆ ಸಪ್ರೇಟಾಗಿ ಮೀಟು ಆಗೋಲ್ಲ, ಮಾತಾಡೋದು ಇಲ್ಲ. ನನ್ನ ಗಂಡನ ಜೊತೆ ನಾನು ಖುಷಿಯಾಗಿರಬೇಕು. ನಮ್ಮ ಪಾಡಿಗೆ ನಾವು ಇರೋಕ್ಕೆ ಬಿಟ್ಬಿಡಿ. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ನಾವು ಆರಾಮಾಗೇ ಇದ್ದೀವಿ. ನಾವು ಹೆಂಗೋ ಜೀವನ ಮಾಡ್ಕೊಂಡು ಕಷ್ಟಪಟ್ಟರೂ ಜೀವನ ಮಾಡ್ತೀವಿ, ಆ ನಂಬಿಕೆ ನನಗಿದೆ. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ನಾನು ಆರಾಮಾಗಿರ್ತೀನಿ ಅವನ ಜೊತೆ. ನಾನು ಪ್ರೀತಿಸಿದ ಹುಡುಗನ ಮದುವೆ ಆಗಿರೋದು. ಮಧ್ಯರಾತ್ರಿ 2 ಗಂಟೆಗೆ ಬಾ ಅಂತ ನಾನೇ ಕರೆಸ್ಕೊಂಡು ಹೋಗಿರೋದು, ಅರ್ಥ ಆಯ್ತಾ? ಮೆಂಟಲಿ ಡಿಸೇಬಲ್ ಆಗದಿದ್ದರೆ ನಾನು ಅವನ್ನ ಕರ್ಸ್ಕೊತಾ ಇರಲಿಲ್ಲ. ನಾನು ಸೂಸೈಡ್ ಮಾಡ್ಕೊತೀನಿ, ಇರಲ್ಲ ನಾನು, ನೀವು ಬರಲಿಲ್ಲ ಅಂದರೆ ಅಂತ ಕರ್ಸ್ಕೊಂಡು ನನ್ನ ಗಂಡನ ಕರ್ಸ್ಕೊಂಡು ಬಂದು ಮದುವೆ ಆಗಿರೋದು ನಾನು. ಯಾರೂ ನನ್ನ ಬಲವಂತ ಮಾಡಿಲ್ಲ ಮದುವೆ ಆಗಿ ಅಂತ, ಯಾರೂ ನನ್ನ ಕಿಡ್ನ್ಯಾಪ್ ಕೂಡ ಮಾಡಿಲ್ಲ, ಅರ್ಥ ಆಯ್ತಾ? ಕಿಡ್ನ್ಯಾಪ್ ಮಾಡೋಕ್ಕೆ ನೀವು ಅಲ್ಲೇ ಮನೇಲೇ ಇದ್ರಿ ತಾನೆ. ಯಾರು ಬಂದು ಒಳಗೆ ಕಿಡ್ನ್ಯಾಪ್ ಮಾಡಿಬಿಡ್ತಾರೆ ನನ್ನ? ನಾನೇ ಇಷ್ಟಪಟ್ಟು ಆಚೆ ಬಂದವ್ರ ಜೊತೆ ಹೋಗಿರೋದು, ನಾನು ಕರೆಸ್ಕೊಂಡು ಹೋಗಿರೋದು. ಯಾರೂ ಬಂದು ಕಿಡ್ನ್ಯಾಪು ಮಾಡಿಲ್ಲ, ಆಯಿತಾ? ಅವ್ನು ಹೆಂಗೆ ಅಂತ, ನನ್ನ ಗಂಡ ಹೆಂಗೆ ಅಂತ ನನಗೆ ಗೊತ್ತು. ನಾನು ಅವ್ರ ಜೊತೆ ಜೀವನ ಮಾಡೇ ಮಾಡ್ತೀನಿ. ನೀವು ಯಾರೇ ಕರೆದು ನಾನು ಬರೋದೂ ಇಲ್ಲ. ನಮಗೆ ಹಿಂಸೆ ಕೊಡಬೇಡಿ. ನಮ್ಮ ಪಾಡಿಗೆ ನಮ್ಮನ್ನು ಇರೋಕ್ಕೆ ಬಿಟ್ಬಿಡಿ. ನೀವೆಷ್ಟು ಹಿಂಸೆ ಕೊಟ್ಟಿದ್ದೀರಾ. ಇವಾಗ ಮಗಳು ಅಂತ ಯಾಕೆ ನೆನಪಾಗ್ತಿದೆ? ಇವಾಗ ಮಗಳು ಅಂತ ಪ್ರೀತಿ ಇವಾಗ ಬರ್ತಿದ್ಯಾ? ಆ ಪ್ರೀತಿ ನನಗೆ ನಾನು ಅಲ್ಲಿರುವಾಗಲೇ ಸಿಕ್ಕಿದ್ರೆ ನಾನು ಹೆಂಗೋ ಇರ್ತಿದ್ದೆ. ಆ ಪ್ರೀತಿ ನನಗೆ ನೀವು ಅಲ್ಲಿ ಕೊಡಲಿಲ್ಲ. ಅದಕ್ಕೆ ನನ್ನ ಪ್ರೀತಿ ನನಗೆ ಉಳಿಸ್ಕೊಳ್ಬೇಕು. ಅದಕ್ಕೆ 5 ವರ್ಷದಿಂದ ಲವ್ ಮಾಡಿ ನಾನು ನಿಮ್ಮ ಜೊತೆ ಬಂದು ಮದುವೆ ಆಗಿದ್ದೀನಿ. ನನಗೆ ದಯವಿಟ್ಟು ತೊಂದರೆ ಕೊಡಬೇಡಿ. ನಮ್ಮನ್ನ ಹೆಂಗೋ ಜೀವನ ಮಾಡ್ಕೊಂಡು ಆರಾಮಾಗಿರೋಕ್ಕೆ ಬಿಟ್ಬಿಡಿ ಪ್ಲೀಸ್. ನಾನು ಯಾರು ಕರೆದ್ರೂ ಬರೋಲ್ಲ. ನಿಮ್ಗಳನ್ನ ಮೀಟ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ, ನಾನು ಬರೋದೂ ಇಲ್ಲ. ನಾನು ಸ್ವಇಚ್ಛೆಯಿಂದ ಇಷ್ಟಪಟ್ಟು 5 ವರ್ಷದಿಂದ ಪ್ರೀತಿಸಿರೋ ಗೌತಮ್ನ ನನ್ನ ಗಂಡನ್ನ ಮದುವೆ ಆಗಿದ್ದೀನಿ. ನಾನೇ ಮಧ್ಯರಾತ್ರಿ 2 ಗಂಟೆಗೆ ಬನ್ನಿ ಅಂತ ಕರೆಸ್ಕೊಂಡು ನಾನೇ ಹೋಗಿರೋದು, ಆಯಿತಾ? ನಾನು ಮೆಂಟಲಿ ಡಿಸೇಬಲ್ ಅಲ್ವೇ ಅಲ್ಲ. ಮೆಂಟಲಿ ಡಿಸೇಬಲ್ ಆಗಿದ್ದಿದ್ರೆ ನಾನೇ ಬನ್ನಿ ಅಂತ ನಾನೇ ಕರೆಸ್ಕೊಂಡು ಹೋಗ್ತಾ ಇರಲಿಲ್ಲ. ಅವ್ರು ಬರಲ್ಲ ಅಂತ ಅಂದ್ರೂ ನಾನೇ ಕರೆಸ್ಕೊಂಡು ಹೋಗಿದ್ದೀನಿ. ನಮ್ಮ ಮನೇಲಿರೋಕ್ಕೆ ನನಗೆ ಚೂರೂ ಇಷ್ಟ ಇಲ್ಲ. ನಮ್ಮಪ್ಪ ಕೊಡೋ ಬಲವಂತ ಹಿಂಸೆ ತಡೆಯೋಕ್ಕಾಗ್ದೇ ನಾನು ಬಂದಿರೋದು. ಎಷ್ಟು ಹಿಂಸೆ ಕೊಡ್ತಿದ್ದು ಅಂತ ನನಗೆ ಗೊತ್ತು, ನಮ್ಮಮ್ಮಂಗೆ ಗೊತ್ತು, ಅವ್ರಿಗೂ ಗೊತ್ತು, ಹಿಂಸೆ ಕೊಡ್ತಿದ್ದವ್ರಿಗೂ ಗೊತ್ತು. ನಮಗೆ ಹಿಂಸೆ ತಡೆಯೋಕ್ಕಾಗದೆ ನಾನು ಇಷ್ಟಪಟ್ಟು ನಾನು ಪ್ರೀತಿಸಿದ ಹುಡುಗನ್ನ ಮದುವೆ ಆಗಿದ್ದೀನಿ. 5 ವರ್ಷದಿಂದ ಪ್ರೀತಿಸಿರೋನ್ನ ಮದುವೆ ಆಗಿದ್ದೀನಿ, ಆಯಿತಾ? ಅವ್ರು ಹೆಂಗೆ ಅಂತ, ನನ್ನ ಗಂಡ ಹೆಂಗೆ ಅಂತ ನನಗೆ ಗೊತ್ತು. ಅವ್ರ ಜೊತೆ ಸಂಸಾರ ಮಾಡಬೇಕಾಗಿರೋಳು ನಾನು ಆರಾಮಾಗೆ ಚೆನ್ನಾಗೇ ಜೀವನ ಮಾಡ್ತೀನಿ ಅವ್ರ ಜೊತೆ. ಅಪ್ಪ, ನೀವು ಯಾವುದೇ ರಾಜಕಾರಣಿಗಳ ಕಡೆಯಿಂದ, ಯಾವುದೇ ಪೊಲೀಸ್ ಅಧಿಕಾರಿಗಳಿಂದ, ಮಂಡ್ಯ SP ಕಡೆಯಿಂದಲೂ ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಬೇಡ, ಪರವಾಗಿಲ್ಲ. ನಮಗೆ ಅಲ್ಲೇ ಹೋಗಿ ಅಲ್ಲೇ ಕಚೇರಿಗೆ ಹೋಗಿ ನ್ಯಾಯ ಕೇಳ್ತೀನಿ ನಾನು. ನನಗೆ ನನ್ನ ಗಂಡ ಬೇಕು. ನಮ್ಮ ಮನೆಗೆ ನಾನು ವಾಪಸ್ ಬರೋಲ್ಲ. ನಿಮ್ಮ ಮೀಟ್ ಮಾಡೋಕ್ಕೂ, ನಿಮ್ಮ ಮುಂದೆ ಬರೋಕ್ಕೂ ನನಗಿಷ್ಟ ಇಲ್ಲ. ನಿಮ್ಮ ಮುಂದೆ ಬರೋದೂ ಇಲ್ಲ. ನಾನು ಗೌತಮ್ ಜೊತೆ, ನನ್ನ ಗಂಡನ ಜೊತೆ ಚೆನ್ನಾಗೇ ಸಂಸಾರ ಮಾಡ್ತೀನಿ, ಜೀವನ ಮಾಡ್ತೀನಿ. ಆ ನಂಬಿಕೆ ನನಗಿದೆ. ನಾನು ಒಬ್ಳಿಗಿದ್ರೆ ಸಾಕು. ನಿಮಗೆಲ್ಲ ನಂಬಿಸೋ ಅವಶ್ಯಕತೆ ಇಲ್ಲ. ನೀವೆಷ್ಟು ಹಿಂಸೆ ಕೊಟ್ಟಿದ್ದೀರಾ ಅಂತ ನಿಮಗೆ ಗೊತ್ತು, ನಿಮ್ಗೆ ಕೊಟ್ಟಿರೋರಿಗೆ ಗೊತ್ತು. ನನಗೆ ಯಾವ ಕೆಟ್ಟ ಮಾತುಗಳು ಮಾತಾಡಿಕೊಂಡು ಮಗಳಿಗೆ ಅಂಥ ಮಾತುಗಳು ಆಡಿಕೊಂಡು ಹೆಂಗೆ ಹಿಂಸೆ ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತು, ಅಮ್ಮಂಗೆ ಗೊತ್ತು. ಹೊರಗಡೆ ಅವ್ರು ಯಾರಿಗೂ ಗೊತ್ತಿಲ್ಲ. ನೀವು ಆ ಥರ ತೋರಿಸ್ಕೊಂಡಿದ್ದ ಹೊರಗಡೆ ಅವ್ರ ಹತ್ರ ನಮ್ಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ಅಂತ ನೀವೇ ಒಂದು ಸಲ ನೆನೆಸ್ಕೊಳ್ಳಿ. ನಾಯಿ ಥರ ತಂದು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿರೋಳು ನಾನು ತಾನೇ. ಇವಾಗ ಏನಕ್ಕೆ ಬೇಕು ಮಗಳು? ಇವಾಗ ಏನಕ್ಕೆ ಬಾಬಾ ಅಂತಿದ್ದೀರಾ? ಇವಾಗ ಬೇಕಾಯ್ತಾ ಮಗಳು ನಿಮಗೆ? ವಾಪಸ್ ಬಂದಮೇಲೆ ನಾನು ಇಲ್ಲಿ ಈಗ ನನ್ನ ಗಂಡನ ಜೊತೆ ಬಂದಮೇಲೆ ನಿಮಗೆ ಮಗಳು ಬೇಕಾ? ನೀವು ಎಷ್ಟೇ ಕರೆದ್ರೂ ನಾನು ಬರೋದಿಲ್ಲ, ಅರ್ಥ ಆಯ್ತಾ? ನೀವೆಷ್ಟೇ ಮಾತಾಡು ಅಂತಂದರೂ ನಾನು ಬಂದು ನಿಮ್ಮ ಜೊತೆ ಸಪ್ರೇಟಾಗಿ ಮೀಟು ಆಗೋಲ್ಲ, ಮಾತಾಡೋದು ಇಲ್ಲ. ನನ್ನ ಗಂಡನ ಜೊತೆ ನಾನು ಖುಷಿಯಾಗಿರಬೇಕು. ನಮ್ಮ ಪಾಡಿಗೆ ನಾವು ಇರೋಕ್ಕೆ ಬಿಟ್ಬಿಡಿ. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ನಾವು ಆರಾಮಾಗೇ ಇದ್ದೀವಿ. ನಾವು ಹೆಂಗೋ ಜೀವನ ಮಾಡ್ಕೊಂಡು ಕಷ್ಟಪಟ್ಟರೂ ಜೀವನ ಮಾಡ್ತೀವಿ, ಆ ನಂಬಿಕೆ ನನಗಿದೆ. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ನಾನು ಆರಾಮಾಗಿರ್ತೀನಿ ಅವನ ಜೊತೆ. ನಾನು ಪ್ರೀತಿಸಿದ ಹುಡುಗನ ಮದುವೆ ಆಗಿರೋದು. ಮಧ್ಯರಾತ್ರಿ 2 ಗಂಟೆಗೆ ಬಾ ಅಂತ ನಾನೇ ಕರೆಸ್ಕೊಂಡು ಹೋಗಿರೋದು, ಅರ್ಥ ಆಯ್ತಾ? ಮೆಂಟಲಿ ಡಿಸೇಬಲ್ ಆಗದಿದ್ದರೆ ನಾನು ಅವನ್ನ ಕರ್ಸ್ಕೊತಾ ಇರಲಿಲ್ಲ. ನಾನು ಸೂಸೈಡ್ ಮಾಡ್ಕೊತೀನಿ, ಇರಲ್ಲ ನಾನು, ನೀವು ಬರಲಿಲ್ಲ ಅಂದರೆ ಅಂತ ಕರ್ಸ್ಕೊಂಡು ನನ್ನ ಗಂಡನ ಕರ್ಸ್ಕೊಂಡು ಬಂದು ಮದುವೆ ಆಗಿರೋದು ನಾನು. ಯಾರೂ ನನ್ನ ಬಲವಂತ ಮಾಡಿಲ್ಲ ಮದುವೆ ಆಗಿ ಅಂತ, ಯಾರೂ ನನ್ನ ಕಿಡ್ನ್ಯಾಪ್ ಕೂಡ ಮಾಡಿಲ್ಲ, ಅರ್ಥ ಆಯ್ತಾ? ಕಿಡ್ನ್ಯಾಪ್ ಮಾಡೋಕ್ಕೆ ನೀವು ಅಲ್ಲೇ ಮನೇಲೇ ಇದ್ರಿ ತಾನೆ. ಯಾರು ಬಂದು ಒಳಗೆ ಕಿಡ್ನ್ಯಾಪ್ ಮಾಡಿಬಿಡ್ತಾರೆ ನನ್ನ? ನಾನೇ ಇಷ್ಟಪಟ್ಟು ಆಚೆ ಬಂದವ್ರ ಜೊತೆ ಹೋಗಿರೋದು. ನಾನು ಕರೆಸ್ಕೊಂಡು ಹೋಗಿರೋದು.
ಯಾರೂ ಬಂದು ಕಿಡ್ನ್ಯಾಪು ಮಾಡಿಲ್ಲ ಆಯಿತಾ. ಅವ್ನು ಹೆಂಗೆ ಅಂತ, ನನ್ನ ಗಂಡ ಹೆಂಗೆ ಅಂತ ನನಗೆ ಗೊತ್ತು. ನಾನು ಅವ್ರ ಜೊತೆ ಜೀವನ ಮಾಡೇ ಮಾಡ್ತೀನಿ. ನೀವು ಯಾರೇ ಕರೆದು ನಾನು ಬರೋದೂ ಇಲ್ಲ. ನಮಗೆ ಹಿಂಸೆ ಕೊಡಬೇಡಿ, ನಮ್ಮ ಪಾಡಿಗೆ ನಮ್ಮನ್ನು ಇರೋಕ್ಕೆ ಬಿಟ್ಬಿಡಿ. ನೀವೆಷ್ಟು ಹಿಂಸೆ ಕೊಟ್ಟಿದ್ದೀರಾ. ಇವಾಗ ಮಗಳು ಅಂತ ಯಾಕೆ ನೆನಪಾಗ್ತಿದೆ? ಇವಾಗ ಮಗಳು ಅಂತ ಪ್ರೀತಿ ಇವಾಗ ಬರ್ತಿದ್ಯಾ? ಆ ಪ್ರೀತಿ ನನಗೆ ನಾನು ಅಲ್ಲಿರುವಾಗಲೇ ಸಿಕ್ತಿದ್ರೆ ನಾನು ಹೆಂಗೋ ಇರ್ತಿದ್ದೆ. ಆ ಪ್ರೀತಿ ನನಗೆ ನೀವು ಅಲ್ಲಿ ಕೊಡಲಿಲ್ಲ. ಅದಕ್ಕೆ ನನಗೆ ನನ್ನ ಪ್ರೀತಿ ನನಗೆ ಉಳಿಸ್ಕೊಳ್ಬೇಕು. ಅದಕ್ಕೆ 5 ವರ್ಷದಿಂದ ಲವ್ ಮಾಡಿ ನಾನು ಇವ್ನ ಜೊತೆ ಬಂದು ಮದುವೆ ಆಗಿದ್ದೀನಿ. ನನಗೆ ದಯವಿಟ್ಟು ತೊಂದರೆ ಕೊಡಬೇಡಿ. ನಮ್ಮನ್ನ ಹೆಂಗೋ ಜೀವನ ಮಾಡ್ಕೊಂಡು ಆರಾಮಾಗಿರೋಕ್ಕೆ ಬಿಟ್ಬಿಡಿ ಪ್ಲೀಸ್. ನಾನು ಯಾರು ಕರೆದ್ರೂ ಬರೋಲ್ಲ. ನಿಮ್ಗಳನ್ನ ಮೀಟ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ನಾನು ಬರೋದೂ ಇಲ್ಲ.